ಶುಭೋದಯ, ಎಲ್ಲರಿಗೂ ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲನೆಯ ಸುದ್ದಿ, ಸ್ಫೋಟ ಪ್ರಕರಣ. ಎನ್ಐಎ 4 ಶಂಕಿತರನ್ನು ಬಂಧಿಸಿದೆ. ದೆಹಲಿಯಲ್ಲಿ ಸಂಭವಿಸಿದ ಸ್ಫೋಟ ಪ್ರಕರಣದ ತನಿಖೆಯನ್ನು ವೇಗಗೊಳಿಸಿರುವ ಎನ್ಐಎ ಈ ಪ್ರಕರಣಕ್ಕೆ ಸಂಬಂಧಿಸಿದ 4 ಪ್ರಮುಖ ಸದಸ್ಯರನ್ನು ಬಂಧಿಸಿದೆ. ತನಿಖೆಯಲ್ಲಿ ಈ ತಂಡವು ಹಣಕಾಸು, ಸಂವಹನ ಮತ್ತು ಸ್ಫೋಟಕಗಳ ವ್ಯವಸ್ಥೆಯಲ್ಲಿ ಇವರ ಪಾತ್ರ ಸ್ಪಷ್ಟವಾಗಿರುತ್ತಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಬಂಧಿತರನ್ನು ವಿಚಾರಣೆಗಾಗಿ ಎನ್ಐಎ ದೆಹಲಿ ಕಚೇರಿಗೆ ಕರೆತರಲಾಗಿದ್ದು, ಇನ್ನು ಕೆಲವರಿಗೆ ನೋಟಿಸ್ ಜಾರಿಯಾಗುವ ಸಾಧ್ಯತೆ ಇದೆ. ಈ ಬಂಧನಗಳ ನಂತರ ಪ್ರಕರಣದ ಮೂಲ ಸುಳಿವುಗಳು ಇನ್ನಷ್ಟು ಸ್ಪಷ್ಟವಾಗುವ ನಿರೀಕ್ಷೆ ಇದೆ. ಮುಂದಿನ ಸುದ್ದಿ, ಮಸೂದೆಗಳಿಗೆ ಸಹಿ ಹಾಕಲು ರಾಜ್ಯಪಾಲ, ರಾಷ್ಟ್ರಪತಿಗೆ ಸಮಯ ಗಡಿ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟನೆ. ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು ಮಸೂದೆಗಳಿಗೆ ಸಹಿ ಹಾಕಲು ಯಾವುದೇ ನಿರ್ದಿಷ್ಟ ಸಮಯದ ಮಿತಿ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಈ ವಿಷಯದಲ್ಲಿ ಕೆಲವು ರಾಜ್ಯಗಳಲ್ಲಿ ನಡೆದ ವಿವಾದದ ಹಿನ್ನೆಲೆ ತೀರ್ಪು ಮಹತ್ವ ಪಡೆದಿರುತ್ತದೆ. ನ್ಯಾಯಾಲಯವು ಹೇಳುವುದೇನೆಂದರೆ, ಮಸೂದೆಗಳನ್ನು ಉದ್ಯೋಗಪೂರಿತವಾಗಿ ಪರಿಶೀಲಿಸಿ ಸೂಕ್ತ ಸಮಯದಲ್ಲಿ ನಿರ್ಧಾರ ಮಾಡುವುದು ಸಂವಿಧಾನದ ಆತ್ಮ. ಈ ತೀರ್ಪು ಮುಂದಿನ ರಾಜಕೀಯ ಸಾಂವಿಧಾನಿಕ ಚರ್ಚೆಗಳಿಗೂ ದಿಕ್ಕು ನೀಡುವ ಸಾಧ್ಯತೆ ಇದೆ. ಮುಂದಿನ ಸುದ್ದಿ, ರಾಬರ್ಟ್ ವಾದ್ರಾ ವಿರುದ್ಧ ಇಡಿ ಆರೋಪ ಪಟ್ಟಿ. ಭಂಡಾರಿ ಸಂಪರ್ಕ ಮತ್ತೆ ಬೆಳಕಿಗೆ. ಮನಿ ಲಾಂಡರಿಂಗ್ ಪ್ರಕರಣದಲ್ಲಿ ಇಡಿಯು ರಾಬರ್ಟ್ ವಾದ್ರಾ ವಿರುದ್ಧ ಅಧಿಕೃತ ಆರೋಪ ಪಟ್ಟಿ ಸಲ್ಲಿಸಿದೆ. ಈ ಪ್ರಕರಣದಲ್ಲಿ ಉದ್ಯಮಿ ಸಂಜಯ್ ಭಂಡಾರಿ ಅವರ ಸಂಪರ್ಕದ ಕುರಿತ ಮಾಹಿತಿಗಳು ಮತ್ತೆ ಗಮನ ಸೆಳೆದಿವೆ. ಭಂಡಾರಿ ಮೂಲಕ ವಿದೇಶಗಳಲ್ಲಿ ನಡೆದ ಆಸ್ತಿ ವಹಿವಾಟುಗಳಲ್ಲಿ ಅನಿಮಯ ನಡೆದಿದೆ ಎಂಬ ಸಂಶಯದ ಆಧಾರದಲ್ಲಿ ಇಡಿ ತನಿಖೆ ಮುಂದುವರಿಸಿದೆ. ಈಗ ಆರೋಪ ಪಟ್ಟಿ ಸಲ್ಲಿಕೆಯಿಂದ ಪ್ರಕರಣ ಇನ್ನೂ ಗಂಭೀರ ಹಂತಕ್ಕೆ ಹೋಗಿದೆ. ಮುಂದಿನ ಸುದ್ದಿ, ಅರ್ಧ ಹಾದಿ ಪೂರೈಸಿದ ಸರ್ಕಾರ. ಗ್ಯಾರಂಟಿ ಯೋಜನೆಗಳು ಓಕೆ, ಆದರೆ ಸ್ಕ್ಯಾಮ್ ಚರ್ಚೆಗಳು ಭಾರೀ. ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಈಗ ತನ್ನ ಅರ್ಧಾವಧಿಯನ್ನು ಮುಗಿಸಿದೆ. ದೊಡ್ಡದಾಗಿ ಘೋಷಿಸಿದ್ದ 5 ಗ್ಯಾರಂಟಿ ಯೋಜನೆಗಳು ಜನರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ತಂದಿದ್ದರೂ ಇವು ಪೂರ್ಣ ಗೇಮ್ ಚೇಂಜರ್ ಆಗಿಲ್ಲ ಎನ್ನುವ ಅಭಿಪ್ರಾಯವು ಕೇಳಿಬರುತ್ತಿದೆ. ಇದೇ ವೇಳೆ ಸರ್ಕಾರದ ಮೇಲೆ ಹಲವು ವಿವಾದಗಳು ಕೂಡ ಬಿದ್ದಿವೆ. ಮೈಸೂರು MUDA ಪ್ರಕರಣ, SC ST ನಿಧಿಗಳ ದುರ್ಬಳಕೆ ಆರೋಪ ಮತ್ತು ಇನ್ನೂ ಹಲವು ಸ್ಕ್ಯಾಮ್ ಚರ್ಚೆಗಳು ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಈ ಅರ್ಧ ಅವಧಿಯಲ್ಲಿ ಸಾಧನೆ, ಅಸಮಾಧಾನ ಎರಡೂ ಕೈ ಹಿಡಿದಿರುವ ಸರ್ಕಾರದ ಈಗಿನ ಪರಿಸ್ಥಿತಿಯನ್ನು ಜನರು ಮಿಶ್ರ ಪ್ರತಿಕ್ರಿಯೆಯಿಂದ ನೋಡುತ್ತಿದ್ದಾರೆ. ಮುಂದಿನ ಸುದ್ದಿ, ಮಾವೋವಾದಿ ಎನ್ಕೌಂಟರ್ನಲ್ಲಿ ಹಾಕ್ ಫೋರ್ಸ್ ಅಧಿಕಾರಿ ನಿಧನ. ಮಧ್ಯಪ್ರದೇಶದ ವಿಶೇಷ ಪಡೆ ಹಾಕ್ ಫೋರ್ಸ್ನ ಹಿರಿಯ ಅಧಿಕಾರಿ ಆಶೀಶ್ ಶರ್ಮಾ ಮಾವೋವಾದಿಗಳ ಜೊತೆ ನಡೆದ ಗುಂಡಿನ ಚಕಮಕಿಯಲ್ಲಿ ಗಂಭೀರವಾಗಿ ಗಾಯಗೊಂಡು ನಂತರ ಮೃತಪಟ್ಟಿದ್ದಾರೆ. ಅವರು ಹಲವು ವರ್ಷಗಳಿಂದ ಅರಣ್ಯ ಪ್ರದೇಶಗಳಲ್ಲಿ ಮಾವೋವಾದಿ ವಿರೋಧಿ ಆಪರೇಷನ್ಸ್ಗಳನ್ನು ಮುನ್ನಡೆಸುತ್ತಿದ್ದ ಅನುಭವಗೊಂಡ ಅಧಿಕಾರಿಯಾಗಿರುತ್ತಾರೆ. ಘಟನಾ ನಡೆದ ಪ್ರದೇಶದಲ್ಲಿ ಮಾವೋವಾದಿಗಳು ದೊಡ್ಡ ಸಂಖ್ಯೆಯಲ್ಲಿ ಅಡಗಿಕೊಂಡಿರುವ ಮಾಹಿತಿ ಬಂದಿದ್ದರಿಂದ ತಂಡದೊಂದಿಗೆ ಸ್ಥಳಕ್ಕೆ ತೆರಳಿ ಆಪರೇಷನ್ ನಡೆಸುವ ವೇಳೆ ಗುಂಡಿನ ಚಕಮಕಿ ನಡೆಯಿತು. ಆಶೀಶ್ ಶರ್ಮಾ ಮುಂಚೂಣಿಯಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದರು. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.